ಉಮೇಶ್ ಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಹಾಕೊಟ್ಟಂತ ಮಾರ್ಗದರ್ಶನ ಏನು ಅವರ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಡೀತಾ ಇದ್ದೀವಿ. ಒಳ್ಳೆ ಕೌನ್ಸಿಲರ್ ಆಗಿ ಒಳ್ಳೆ ಪ್ರಜ್ವಲವಾಗಿ ಉಳಿಬೇಕು. ನಮ್ಮೆಲ್ಲರದ್ದು ಬೆಂಬಲ ಕೂಡ ಉಮೇಶ್ ಅಣ್ಣವ್ರ ಮೇಲೆ ಇರುತ್ತೆ. ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿ ಹೆಚ್ಚಿನ ಮತಗಳನ್ನ ಹಾಕಿ ಅವರಿಗೆ ಗೆಲ್ಲಿಸಬೇಕು ಅಂತ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ನಮ್ಮದು ಸೇವೆ ಅಷ್ಟೇ. ಸುಮಾರು ವಿದ್ಯಾರ್ಥಿ ದಶೆಯಿಂದನೂ ಕೂಡ ನಾವು ಈ ಸಮಾಜ ಸೇವೆ ಅನ್ನೋದನ್ನು ತೊಡಗಿಸ್ಕೊಂಡಿದ್ದೀವಿ. ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಮತ್ತು ಯುವ ನಾಯಕರಾಗಿ ಮತ್ತು ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಏನು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪ್ರಿಯಾಕೃಷ್ಣವರವರ ಆಶೀರ್ವಾದದೊಂದಿಗೆ ಮತ್ತು ಅವರ ಸುಪುತ್ರರಾದಂಥ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಇವತ್ತು ನಾನು ಈ ಭಾಗದಲ್ಲಿ ಅವರೇನು ಮಾರ್ಗದರ್ಶನ ಮಾಡ್ತಾರೆ, ಅವರೇನು ಯಾವ ರೀತಿ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಡೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಾವಾಗಲಿ ನಮ್ಮ ಜೊತೆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಅವರ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಏನು ಅವರ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಡೀತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಅಧಿಕಾರಕ್ಕಾಗಲಿ ಯಾವುದೋ ಒಂದು ಹುದ್ದೆಯನ್ನು ಪಡೀಲಿಕ್ಕಾಗಲಿ ನಾವು ಇಲ್ಲ. 40 ವರ್ಷಗಳಿಂದನೂ ಕೂಡ ಇದೇ ನಿರಂತರವಾದಂಥ ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹುಟ್ಟುಹಬ್ಬವನ್ನು ನಾವು ಯಾವತ್ತೂ ಕೂಡ ಆಚರಣೆ ಮಾಡ್ಕೊಳ್ಳೋರು ಅಲ್ಲ. ಆದ್ರೂ ಕೂಡ ಆಕಸ್ಮಿಕವಾಗಿ ಸ್ನೇಹಿತರ ಒಂದು ಒತ್ತಾಯಕ್ಕೆ ಇವತ್ತು ಇಲ್ಲಿ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭ ಇದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಅದೇ ರೀತಿಗೆ ನಮ್ಮ ಒತ್ತಾಯ, ನಮ್ಮ ಕೋರಿಕೆ ಈ ಭಾಗದಲ್ಲಿ ಈ ವೇದಿಕೆ ಮುಖೇನ ಒತ್ತಾಯಿಸೋದು ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ, ಪ್ರಾಮಾಣಿಕಗೆ ಮತ್ತು ದಕ್ಷತೆಗೆ ಹೆಸರಾಗಿರ್ತಕ್ಕಂಥವರು, ಈಗಾಗಲೇ ಏನು ನಮ್ಮ ಕೆಂಪಣ್ಣವರು ಇದ್ದರು ಗುತ್ತಿಗೆದಾರರ ಅಧ್ಯಕ್ಷರು, ಯಾವುದೇ ಒಬ್ಬ ಶಾಸಕರು 1 ರೂಪಾಯಿನೂ ಕೂಡ ಹಣ ತೆಗೆದುಕೊಳ್ಳದಲ್ಲೇ ಕಾಮಗಾರಿಗಳನ್ನು ನಡೆಸ್ತಕ್ಕಂಥ ಗುತ್ತಿಗೆದಾರರಾಗಲಿ ಅಧಿಕಾರಿ ವರ್ಗಗಳಾಗಲಿ ಯಾವುದೇ ಇಲಾಖೆಯ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಅವರ ಹತ್ರ 1 ರೂಪಾಯಿನೂ 1 ನಯಾ ಪೈಸೆಯನ್ನು ಕೂಡ ತೆಗೆದುಕೊಳ್ಳದೆ ಇರ್ತಕ್ಕಂಥ ಒಬ್ಬ ಯಾರಾದರೂ ಶಾಸಕರಿದ್ದರೆ ಅದು ಎಂ ಕೃಷ್ಣಪ್ಪನವರು, ಪ್ರಿಯಾಕೃಷ್ಣರವರು. ಹಾಗೆ ಅಂಥವರ ಜೊತೆಗೆ ನಾವು ಇದೀವಲ್ಲ ಅನ್ನೋದೇ ನಮಗೆ ಒಂದು ಪುಣ್ಯ, ನಮಗೆ ಭಾಗ್ಯ ಅದು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಈ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಈ ಕರ್ನಾಟಕದ ಒಂದು ಸೇವೆ ಮಾಡುವಂಥ ಅವಕಾಶವನ್ನು ಒದಗಿಸಿ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಹಕ್ಕೊತ್ತಾಯ ಇದೆ. ಅದು ನಾವು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳಿಗೆ ಕೇಳ್ಕೊತೀವಿ, ಕೇಂದ್ರದ ವರಿಷ್ಠರಲ್ಲೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಎಂ ಕೃಷ್ಣಪ್ಪನವ್ರಿಗೆ ತಾವು ಮಂತ್ರಿಯನ್ನು ಈ ಸಂದರ್ಭದಲ್ಲಿ ಮಾಡಲೇಬೇಕು. ಅವರಿಂದ ಈ ಜನಕ್ಕೆ ಏನು ರಾಜ್ಯಕ್ಕೆ ಒಳಿತಾಗಬೇಕು. ಅವ್ರ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಸೇವೆ, ಇಂಥ ರಾಜಕಾರಣಿಗಳು ಅಪರೂಪ, ವಿರಳ. ಅಂಥವ್ರು ಅವರು ಯಾವುದೋ ಒಂದು ಅಧಿಕಾರ ಲಾಲಸೆಗಾಗಲಿ ಹಣ ಮಾಡುವಂಥ ಲಾಲಸೆಗಾಗಲಿ ಅವರು ಬಂದವರಲ್ಲ. ಅವರು ಬಂದಿರತಕ್ಕಂಥದ್ದು ಏನೋ ಸೇವೆ ಮಾಡಬೇಕು ಅಂತ. ಅವ್ರು ದಿನನಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಾಸೋಹ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಶ್ರಯ ಇರ್ಬೋದು, ವಸತಿ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಸರ್ವ ಕ್ಷೇತ್ರದಲ್ಲೂ ಕೂಡ ಸರ್ವ ವ್ಯಾಪ್ತಿಯಲ್ಲೂ ಕೂಡ ಅವರು ಸೇವೆ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರವರು ಈ ಸಂದರ್ಭದಲ್ಲಿ ಮಂತ್ರಿ ಆಗ್ತಾರೆ ಅನ್ನತಕ್ಕಂಥ ಆಶಾಭಾವನೆ ಇದೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಇವತ್ತಿನ ದಿವಸ ಉಮೇಶ್ ಚಂದ್ರ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಇದೇ ರೀತಿ ನಮ್ಮ MLA ಕೃಷ್ಣಪ್ಪರಾಗಲಿ ಪ್ರಿಯಾಕೃಷ್ಣರಾಗಲಿ ಇವತ್ತಿನ ದಿವಸನೇ ಒಂದು ಅಧಿಕಾರ ಸ್ವೀಕಾರ ಮಾಡ್ತಾರೋದ್ರಿಂದ ನಮಗೂ ಒಂಥರ ಖುಷಿ. ಡಿ ಕೆ ಶಿವಕುಮಾರ್ ಆದೇಶದಿಂದ ಇದಾಗ್ತದೆ. ಇವರು ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ಇಷ್ಟೊತ್ತಿಗೆ ಅವರು ಏನೋ ಚೇರ್ಮನ್ ಆಗಬೇಕಾಗಿತ್ತು, ಇನ್ನೂ ಒಳ್ಳೊಳ್ಳೆ ವೃತ್ತಿನಲ್ಲಿ ಹೋಗಬೇಕಾಗಿತ್ತು. ಇವತ್ತಿನ ದಿವಸ ಅವ್ರಿಗೆ ಒದಗಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಅವರು ಕೌನ್ಸಿಲರ್ ಆಗೇ ಆಗ್ತಾರೆ. ಹಂಗಾಗಿ ನಾವೆಲ್ಲರೂ ಶ್ರಮ ಬೀಳಬೇಕು. ಇವರು ಒಂದಲ್ಲ ಎರಡಲ್ಲ ಸಂಘ ಸಂಸ್ಥೆಗಳಾಗಲಿ, JP ಪಾರ್ಕ್ ಉದ್ಯಾನವನದಲ್ಲಿ ಸಂಘ ಸಂಸ್ಥೆಗಳಾಗಲಿ, ಲಯನ್ಸ್ ಕ್ಲಬ್ ಆಗಲಿ, ಕಾಂಗ್ರೆಸ್ ಹಿರಿಯ ಮುಖಂಡರು ಇವರು. ಯಾವಾಗಲೂ ಏನಾಗಬೇಕಾಯ್ತು, ನಮ್ಮ ಶಿವಣ್ಣನ ಟೀಮು, ನಮ್ಮ ಇನ್ನೂ ಸುಮಾರು ಹಲವಾರು ಚೇರ್ಮನ್ಗಳಾಗಿದೆ, ಅವರು ಟೀಮ್ನಲ್ಲಿದ್ದರು.
ನಮ್ಮ ಇವರು ನಮ್ಮ ಯಾರು ನಮ್ಮ ಅಧ್ಯಕ್ಷ ಆದಂಥ ಜನಾರ್ದನ್ ಪೂಜಾರಿ ಶಿಷ್ಯ ಅಂತಲೇ ಹೇಳ್ಬೋದು. ಆವತ್ತಿನ ದಿವಸ ನಮ್ಮ ಆರಾಧ್ಯವರಾಗಲಿ ಇವರೆಲ್ಲರೂ ಹಿಂದೆ ಇರ್ತಕ್ಕಂಥವ್ರು ಇವರೆಲ್ಲ ಸೀನಿಯರ್ಗಳು. ಇವತ್ತಿನ ದಿವಸ ಏನೋ ಆಗಬೇಕಾಯ್ತು. ಇವತ್ತಿನ ದಿವಸ ಅವ್ರಿಗೆ ಒಳ್ಳೆಯದಾಗಲಿಕ್ಕೆ ಒಳ್ಳೆ ಅವಕಾಶಗಳು ಬಂದಿದೆ. ಈ ಅವಕಾಶನ ನಾವು ಕಳ್ಕೊಳ್ಳೋದು ಬೇಡ. ನಾವೆಲ್ಲರೂ ಒಟ್ಟುಗೂಡಿ ಒಟ್ಟುಗೂಡಿ ಕೆಲಸ ಮಾಡ್ತಾಯಿದ್ದೀವಿ. ಅದೇ ಥರ ಒಬ್ಬೊಬ್ಬರಿಗೆ ಹೇಳಿ ಇವು ಒಳ್ಳೆ ಕಾರ್ಯಕರ್ತರು ನಮ್ಗೆ ಬೇಕು, ಒಳ್ಳೆ ಕೌನ್ಸಿಲರ್ ಬೇಕು ನಮಗೆ ಅನ್ನೋ ಒಂದು ಇದರಲ್ಲಿ ನಮ್ಮ MLA ಅವರು ಒಂದು ಒಳ್ಳೆ ಕೌನ್ಸಿಲರ್ನಿಗೆ ನಮಗೆ ಉಮೇಶ್ ಚಂದ್ರ ಅವ್ರನ್ನ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಉಪಯೋಗ ಪಡಿಸ್ಕೊಂಡು ಇಲ್ಲಿ ಮುಂದೆ ಇವತ್ತಿನ ದಿವಸ ಲೈಟ್ ಆಗಲಿ ಮೋರಿದಾಗಲಿ ನಾವೇನು ಮಾಡ್ಕೊಂಬರ್ತೀವಿ ಅದನ್ನೇ ಪಾಲನೆ ಮಾಡಿಕೊಂಡು ಇವತ್ತಿನ ದಿವಸ ಅವರು ಎಲ್ಲ ಕಡೆನೂ ಮಾಡ್ಕೊಂಡು ಹೋಗ್ತಾರಿಂದ ಒಳ್ಳೆ ಹೆಸರಿದೆ. ಅವ್ರ ಜೊತೆ ಕುಮಾರ್ ಆಗಲಿ ಏನೇ ಒಂದು ಫೋನ್ ಮಾಡಿದ್ರು ಜನಗಳಿಗೆ ಸ್ಪಂದಿಸ್ಕೊಂಡು ಹಗಲು ಅಂದೆ ರಾತ್ರಿ ಅಂದೆ ಇವತ್ತಿನ ದಿವಸ ಜನಗಳನ್ನ ಹೆಸರು ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಸರಾಗಿ ಒಳ್ಳೆ ಕೌನ್ಸಿಲರ್ ಆಗಿ ಒಳ್ಳೆ ಪ್ರಜ್ವಲವಾಗಿ ಉಳಿಬೇಕು. ಮಳೆ ಇರಲಿ ಬಿಸಿಲಿರಲಿ ಪ್ರತಿಯೊಂದು ಜನಗಳ ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ. ರಾತ್ರಿ 12 ಗಂಟೆ ಆಗ್ರಿ ಮಳೆ ಬಂದಾಗ ತನ್ನ ಕುಂದುಕೊರತೆಗಳನ್ನು ಹೋಗಿ ಮನೆಗೆ ಹೋಗಿ ವಿಚಾರಿಸ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮುಂದೆ ಬರುವಂಥ ಮಹಾನಗರ GRP ಚುನಾವಣೆಯಲ್ಲಿ ಅವರು ಗೆದ್ದು ಬರಬೇಕು ಅಂತ ಈ ಸಂದರ್ಭದಲ್ಲಿ ಶುಭಾಶಯಗಳಿಂದ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಉಮೇಶ್ ಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹಾಗೂ ಸ್ನೇಹಿತರಾದಂಥ ಉಮೇಶ್ರವರ ಹುಟ್ಟುಹಬ್ಬವನ್ನು ಎಲ್ಲರ ಸಮ್ಮುಖದಲ್ಲಿ ಆಚರಿಸ್ಕೊಳ್ತಾ ಇದ್ದೇವೆ. ಇವತ್ತು ಆ ಭಗವಂತ ಉಮೇಶ್ರವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖೇನ ನಾವು ಕೇಳ್ಕೊಳ್ಳೋದು ಬಯಸ್ತೇವೆ. ಯಾಕೆಂತ ಹೇಳಿದ್ರೆ ಉಮೇಶ್ರವರು ಈ ಭಾಗದಲ್ಲಿ ತುಂಬ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಮುಂದಿನ GBA ಎಲೆಕ್ಷನ್ಗೆ ಸ್ಪರ್ಧಿಸೋರಿದ್ದಾರೆ. ಹಾಗಾಗಿ ಅವ್ರಿಗೆ ತಮ್ಮೆಲ್ಲರ ಆದಿಚುಂಚನಗಿರಿ ವಾರ್ಡ್ನ ಎಲ್ಲ ಮತದಾರ ಬಂಧುಗಳು ತಾವೆಲ್ಲರೂ ಕೂಡ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಮತಗಳನ್ನು ಹಾಕಿ ಅವ್ರನ್ನ ಜಯಿಸಿದಂಗೆ ಮಾಡಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ, ಅದಲ್ಲದೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪರವರ ಆಶೀರ್ವಾದ ಇವ್ರ ಮೇಲೆ ಸದಾ ಇದೆ. ಹಾಗೆ ನಾವೆಲ್ಲರೂ ಕೂಡ ಇವರ ಹಿಂಬಾಲಕರಾಗಿ ಇವ್ರ ಜೊತೆಗೆ ಯಾವತ್ತೂ ಇರ್ತೀವಿ. ಈ ಮುಖೇನ ನಾವು ಒಂದೇ ಮಾತು ಕೇಳ್ಕೊಳ್ಳೋದೇನಂತಂದರೆ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧಿಸಿದ್ರೆ ನಮ್ಮ ಆದಿಚುಂಚನಗಿರಿ ವಾರ್ಡ್ನ ಎಲ್ಲ ಸದಸ್ಯರು ಎಲ್ಲ ಮತದಾರ ಬಂಧುಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಮತ ಚಲಾಯಿಸಿ ಅವ್ರನ್ನ ಜಯಶ್ರೀರಾಮಾಗಿ ಮಾಡಬೇಕಂತ ಕೇಳ್ಕೊಳ್ತಾ, ಹಾಗೆ ಕೃಷ್ಣಪ್ಪರವರ ಆಶೀರ್ವಾದ, ಪ್ರಿಯಾಕೃಷ್ಣ ಅವರ ಆಶೀರ್ವಾದ ಮತ್ತು ಪ್ರದೀಪ್ ಕೃಷ್ಣ ಅವರ ಆಶೀರ್ವಾದ ಯಾವಾಗಲೂ ಉಮೇಶ್ ಅಣ್ಣವ್ರ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಕ್ಕೊರಲಿಂದ ಹೇಳ್ತಾ ಇದ್ದೀವಿ, ನಮ್ಮೆಲ್ಲರದ್ದು ಬೆಂಬಲ ಕೂಡ ಉಮೇಶ್ ಅಣ್ಣವ್ರ ಮೇಲೆ ಇರುತ್ತೆ. ಹಾಗಾಗಿ ಈ ಹುಟ್ಟುಹಬ್ಬ ದಿವಸ ಸೂಕ್ತವಾಗಿರೋದ್ರಿಂದ ಇವತ್ತು ಮುಂದಿನ ಚುನಾವಣೆಗೆ ಈಗಲೇ ಒಂದು ಕಾರ್ಯಸಿದ್ಧಿ ರೂಪಿಸಲಿ ಅಂತ ಈ ಮುಖೇನ ಕೇಳ್ಕೊಳ್ತಾ ಮತ್ತೊಮ್ಮೆ ಉಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅವರು ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾಕೃಷ್ಣರವರು ಹಾಗೂ ಯುವ ಮುಖಂಡರಾದ ಪ್ರದೀಪ್ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ಥರ ಎಲ್ಲ ವಾರ್ಡಲ್ಲೂ ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ವಾರ್ಡಲ್ಲೂ ಸ್ನೇಹಿತರುಗಳಿದ್ದಾರೆ. ಆ ಒಂದು ಉದ್ದೇಶದಿಂದ ಎಲ್ಲರೂ ಗುರುತಿಸಿ ಅವ್ರಿಗೆ ಈ ಒಂದು ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅವ್ರಿಗೆ ಎಲ್ಲ ನಮ್ಮ ವಾರ್ಡ್ ಅವರು ನಿಂತ್ಕೊಳ್ಳೋ ವಾರ್ಡಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮತ ಬಾಂಧವರು ಅವ್ರಿಗೆ ಒಂದು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಅವ್ರನ್ನ ಗೆಲ್ಲಿಸಿರಾಗಿ ಮಾಡಬೇಕು. ಅವ್ರಿಗೆ ನಿಮಗೆ ಸೇವೆ ಮಾಡೋಂಥ ಅವಕಾಶ ಅವ್ರಿಗೂ ಕೊಡಬೇಕು. ಅವ್ರು ಇವಾಗ ಮಾಡ್ತಾ ಇರೋ ಸೇವೆಯಲ್ಲಿ ಒಂದು ಅಧಿಕಾರ ಅನ್ನೋದೊಂದು ಕೊಟ್ಟು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಈ ಮುಖಾಂತರ ಬಂಧುಗಳೇ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಅಧ್ಯಕ್ಷರಾದಂಥ ಉಮೇಶ್ ಚಂದ್ರ ಅವರು ವಿಜಯನಗರ ಕ್ಷೇತ್ರದ ಕರ್ನಾಟಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಆಮೇಲೆ ಈ ಮುಖಾಂತರ ಇಲ್ಲಿ ವಿಜಯನಗರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಆಯ್ಕೆ ಮಾಡೋಂಥದ್ದು ಮೊದಲನೇ ಆದ್ಯತೆ ಆಗಬೇಕು. ಇವತ್ತು ಹೊರ ರಾಜ್ಯದಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರ ಆಡಳಿತ ಮತ್ತು ಅವರ ವೈಖರಿಗಳು ನೋಡಿದ್ದೀರಾ. ಇಲ್ಲಿ ನೀವು ಹಳೆ ಮುಖಗಳು ಮತ್ತು ನಿಮ್ಮ ಯಾವುದೋ ಒಂದು ಬಾಲಿಶಕ್ಕೆಲ್ಲ ನೀವು ಆಶೆ ಆಮಿಷಗಳ ಬಾಲಿಶಗಳಿಗೆಲ್ಲ ನೀವು ಮತದಾರರು ಯಾವುದೇ ರೀತಿ ಒಳಗಾಗಬಾರ್ದು. ಉಮೇಶ್ ಅಣ್ಣ ಅವರ ಕೆಲಸವನ್ನು ನೀವು ಸತತವಾಗಿ 15-20 ವರ್ಷದಿಂದ ನೋಡ್ತಾ ಇದ್ದೀರಾ. ನಮ್ಮ ನಗರ ಚೆನ್ನಾಗಿರಬೇಕು, ಸ್ವಚ್ಛಂದವಾಗಿರಬೇಕು. ನಿಮಗೆ ವಿದ್ಯುತ್ ಆಗಲಿ, ಒಳಚರಂಡಿ ಆಗಲಿ, ನಮಗೆ ಮತ್ತು ಮೂಲ ಸೌಕರ್ಯಗಳಾದ ಜಲ ಆಗಲಿ, ನಾಡು ನುಡಿ ಕನ್ನಡ ಅಂತ ಬಂದಾಗ ಪ್ರತಿಯೊಂದಕ್ಕೂ ಅವರು ಇವತ್ತು ಟೊಂಕ ಕಟ್ಟಿ ನಿಂತಿದ್ದಾರೆ. ದಯವಿಟ್ಟು ಈ ಶುಭ ಸಂದರ್ಭದಲ್ಲಿ ಎಲ್ಲ ಮತದಾರರು ಅವರ ಶುಭ ಹುಟ್ಟುಹಬ್ಬದೊಂದಿಗೆ ಅವರ ಮುಂದಿನ ಭವಿಷ್ಯಕ್ಕೂ ನೀವು ದಾರಿ ಮಾಡಿಕೊಡ್ಬೇಕಂತೇಳಿ
ನಾವು ಎರಡು ಮಾತನ್ನು ಕೇಳ್ಕೊಂಡೆ, ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಇವತ್ತು ಶ್ರೀ ಉಮೇಶ್ ಚಂದ್ರ ಅವರವರು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರೋ ವಿಷಯ, ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಒಂದು ಸಹಕಾರ ಕೊಟ್ಟು ಈ ಮುಂದೆ ಎಲೆಕ್ಷನಲ್ಲಿ ಗೆಲ್ಲಿಸಿ ಹೆಚ್ಚಿನ ಮತಗಳನ್ನು ಹಾಕಿ ಅವರಿಗೆ ಗೆಲ್ಲಿಸಬೇಕು ಅಂತ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಅವರು ನಮ್ಮ ಯಾವುದೇ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ, ಸ್ಪಂದಿಸ್ತಾರೆ. ನಮ್ಗೆ ಬೇಕಾಗಿರೋದು ವಿಜಯನಗರ ವಾರ್ಡ್ನಲ್ಲಿ ಅದೇ ಬೇಕಾಗಿರೋದು. ಸೊ ಆದ್ದರಿಂದ ಅವ್ರನ್ನ ನಾವು ಹೆಚ್ಚಿನ ಜಯಶೀಲರಾಗಿ ಮಾಡಿ ಅವ್ರಿಗೊಂದು ಅವಕಾಶ ಮಾಡ್ಕೊಳ್ಳೋಣ ಅನ್ನೋದು ತಮ್ಮೆಲ್ಲರ ಪರವಾಗಿ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ಉಮೇಶ್ ಚಂದ್ರ ಸರ್ ಅವ್ರದ್ದು ಹುಟ್ಟುಹಬ್ಬ, ಹಾಗಾಗಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ರಾಜಕಾರಣದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಈ ವಿಜಯನಗರ ಭಾಗದಲ್ಲಿ ಎಲ್ಲ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರಿಗೆಲ್ಲ ಒಂದು ಸಹಾಯಮುಖವಾಗಿ ಅವರ ಏಳಿಗೆಗೆ ಹಗಲಿರುಳು ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ. ಈ ಸಮಾಜ ಸೇವೆಗಾಗಿ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ.